ನೀವೇ ನೋಡಿ ಹೇಳ್ಬೇಕು. ಹಿಂದಿ ಅರ್ಥ ಮಾಡ್ಕೋಬೇಕು, ನೋಡ್ಬೋದು. ಸೂಪರ್. ತಲೆ ಕೆಡಿಸ್ಕೊಂಡಿದ್ದಾರೆ. ಆಗಿಲ್ಲ, ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಬಂದು ಕೊನೆವರೆಗೂ ಸಿನಿಮಾ ನೋಡಿ, ಸೂಪರ್ ಆಗಿದೆ ಸಿನಿಮಾ. ಆದ್ರೆ ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗುತ್ತೆ. ನಾನು ಬದಲಾಗಿದ್ದೀನಿ, ನೀವು ಬದಲಾಗಿ ನಾನು ಬದಲಾಗಿದ್ದೀನಿ. ರಾಜಕೀಯ ಸೂಪರ್ ಸೂಪರ್, ಪ್ರಜಾಕೀಯ ಸೂಪರ್, ಯು ಸೂಪರು. ರಾಜಕೀಯ ವರ್ಸ್ಟು, ಬ್ರೇಕಿಂಗ್ ನ್ಯೂಸ್ ಅನ್ನೋದು ಬೇಡ, ಸಮಾಜಕ್ಕೆ ಏನ್ ಬೇಕು ಅದನ್ನು ಕೊಡೋಣ. ವೇಸ್ಟ್ ಫೋನು ಗೀನು ಅವು ಇವು ಬೇಡದೇ ಇರೋದೆಲ್ಲ ನೋಡೋದು ಬೇಡ. ಜಾತಿ ವೇಸ್ಟ್, ಜಾತಿ ಗೀತಿ ಎಲ್ಲ ಬೇಡ ರೀ, ಎಲ್ಲ ಒಂದಾಗಿರೋಣ. ಥ್ಯಾಂಕ್ ಯು. ನೋಡೋಣ ಏನಾಗುತ್ತೆ. ಚೆನ್ನಾಗಿತ್ತು ಸರ್, ಮೂವಿ ಮಾತ್ರ ಸಕ್ಕರ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡೋಣ ಏನು ಅರ್ಥ ಆಗಿದೆಯಾ ಇಲ್ವಾ ಅಂತ. ಖಂಡಿತ ನೋಡೋ, ಎಷ್ಟೊತ್ತಿ ನೋಡಿದ್ರು ಇನ್ನ ಬ್ರೈನ್ ಒಳಗೆ ಏನು ಯೋಚನೆ ಮಾಡೋದಿದೆ ಇದೆ. ಇದು ಎಷ್ಟೇ ಸತಿ ನೋಡಿದ್ರು ಒಂದೊಂದು ಸತಿ ಒಂದೊಂದು ಥರ ಕೇಳಿಸ್ತಿಲ್ಲ. ಇದು ಬುದ್ಧಿವಂತರು ಮಾತ್ರ ಅರ್ಥ ಆಗುತ್ತೆ ಅಂತ ನನ್ನ ಪ್ರಕಾರ. ಸೂಪರ್ ಆಗಿದೆ. ಯಾರು ಈ ಥರ ಮಾಡೋ ಸೂಪರ್ ಆಗಿದೆ. ನಿಮ್ಮನ್ನ ಫೋಕಸ್ ಮಾಡ್ಕೊಳ್ಳಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ನೀವೇನು ಮಾಡ್ತಿದ್ದೀರಾ ಅದನ್ನ ಕರೆಕ್ಟಾಗಿ ಫೋಕಸ್ ಮಾಡಿ ಇಷ್ಟಕ್ಕೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಚೆನ್ನಾಗಿದೆ ಸರ್, ರಿಯಾಲಿಟಿಗೆ ಕೊಟ್ಟಿದ್ದಾರೆ. ಗಿಡ ಮರ ಜಾತಿ ಧರ್ಮ ಮತ್ತು ಭೇದ ಭಾವ, ಅದ್ರ ಜೊತೆಗೆ ಪ್ರೀತಿ ಪ್ರೇಮ ಅನ್ನೋ ಸುಖದಲ್ಲಿ, ಕಾಮ ಅನ್ನೋ ಚಟದಲ್ಲಿ ಹಾಳಾಗ್ಬಿಟ್ಟಿದ್ದೀವಿ. ಈ ಕಾಮದಿಂದ ನಾವು ಫಸ್ಟಲ್ಲೂ ಅಷ್ಟೇ ಹ್ಞೂ ಅಂತ ಸೌಂಡ್ ಬಂದಾಗ ಎಷ್ಟೋ ಜನ ನಾನು ಲೈವಲ್ಲಿ ನೋಡಿದ್ದೀನಿ, ಕಾಮದ ತಿಂದಿದ್ರು, ಕೆಟ್ಟ ಕೆಲಸ ಮಾಡ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಬ್ಯಾಟ್ ತುಂಬ ಚೆನ್ನಾಗಿರುತ್ತೆ, ಬಟ್ ಲಾಸ್ಟಲ್ಲಿ ಮಜಾ ಕೊಡೋಲ್ಲ. ಜೀವನ ಹಾಳು ಮಾಡ್ಕೊಬೇಡಿ. ಈ ಫಿಲಮ್ ಬಂದು ನೀವು ನೋಡಿ, ಈ ಫಿಲಮ್ ಬಂದು ನೀವು ನೋಡಿ ಉದ್ಧಾರ ಆಗಿಲ್ಲ ಅಂದರೆ ನಮ್ಮ ಅಮ್ಮು ನನಗೆ ಹೇಳ್ತದೆ, ನೀವು ಲೋಪರ್ ನನ್ನ ಮಕ್ಕಳು ಅಂತ ನಾನು ಓಪನಾಗಿ ಹೇಳ್ತದೆ. ಟೆಲಿಕಾಸ್ಟ್ ಮಾಡಿಕೊಡಿ. ಗಾಂಜಾ ಡವ್ಗಳು, ಈ ರೇಪಲ್ಲಿ ಚಪ್ಪಾರ ಆಡ್ತಾ ಇರ್ತಾರಲ್ಲ, ಆಮೇಲೆ ಅಪ್ಪ ಅಮ್ಮ ಸ್ವಲ್ಪ ಜನಕ್ಕೆ ಅವ್ರ ಕಷ್ಟಗಳಿರ್ತಾರೆ ಸುಮಾರು, ಅಂಥವ್ರಿಗೂ ಟೀಚ್ ಮಾಡಿರಲ್ಲ, ಅಂಥವ್ರು ಈ ಫಿಲಮ್ ಬಂದು ನೋಡಿ. ಈ ಫಿಲಮ್ ಏನಂದರೆ ಬ್ರೋ, ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿರೋ ನಾಮ ತೆಗ್ದಾಕೋಸ್ಕರ ಮಾಡಿರೋ ಆಫೀಸರು. ಏನಿಲ್ಲ ನಾನು ಏನು ನೋಡಿದ್ನೋ ನಮಗೆ ಗೊತ್ತಿಲ್ಲ, ಆ ಥರ ಆಗಿದೆ ಸಿನಿಮಾ. ಆ್ಯಂಡ್ ಸಿನಿಮಾ ಅಲ್ಲ, ఒక ಸಾಂಗ್ ಇದೆ, ಎಲ್ಲ ಚೀಪ್. ಎಸ್ ಅಫ್ಕೋರ್ಸ್ ಚೀಪ್. ರಿಲೀಸ್ ಸಿನಿಮಾ 500,000 rupees ಟಿಕೆಟ್ ಇಡ್ತಾರೆ, ಬಟ್ ಇವರು 150 ಟಿಕೆಟ್ ಬಿಟ್ಟಾರು. ಆ್ಯಂಡ್ ದಟ್ ಈಸ್ ಚೀಪ್. ನಿಮ್ಮದು ಚಿಕ್ಕದು ನಮ್ಮದು ದೊಡ್ಡದು ಅಂತ ಹೇಳಿದ್ರಲ್ಲ, ಸಿನಿಮಾ 2.5 hours ತೆಗಿತಾರೆ, ಇವರು 1.5 hour ತೆಗಿದೆ, 1.5 hour ತೆಗಿದೆ, ಅದು ಚಿಕ್ಕದು. ಸಿನಿಮಾ ವಿಷಯ ಏನು ಅಂದರೆ, ನೀವು ಸತ್ಯವಾಗಿದ್ದೀರಿ, ಸಿನಿಮಾನ ಬಿಟ್ಬಿಟ್ಟು ಹೊರಗಡೆ ಹೋಗಿ ನಿಮ್ಮ ಕೆಲಸ ನೀವು ಮಾಡಿ. ನೀವು ಸುಳ್ಳಾಗಿದ್ರೆ ಹೊರಗಡೆ ಬಂದು ಸಿನಿಮಾ ನೋಡು ಅಂತ ಅವ್ರು ದಟ್ ಈಸ್ ದ ಲೈನ್. ಆ್ಯಂಡ್ ಇನ್ನೊಂದು ವಿಷಯ, ಅವ್ರ ಮೇಲೆ ಅವರೇ ಬ್ಯಾನ್ ಮಾಡಿಕೊಂಡು ಉಪ್ಪಿನ ಬ್ಯಾನ್ ಮಾಡು ಅಂತ ಸೀನ್ ಇಟ್ಟಿದ್ರಲ್ಲ, ನಾಲ್ಕು ಜಿಗರ್ಬೇಕು ಅದು ಗಟ್ಟಿ. ಆ್ಯಂಡ್ ಈಗೋ ವಿಷಯ, ಮೂವಿಲೋ ಒಂದು ಡೈಲಾಗ್ ಇದೆ. ಈ ಡೈಲಾಗ್ ಏನು ಅಂದರೆ,
ಕಾಮದಲ್ಲಿ ಹುಟ್ಟಿರೋ ಹೂವು కామ తప్పంతా ಹೇಳ್ತೀరా ಅಂತ. సో అండ్ అనే సౌండ్ ఉంటుంది బ్యాక్గ్రౌండ్ మ్యూజిక్, దట్ వాజ్ అమేజింగ్. అండ్ ఇక్కడ ఇందో విషయం ఏంటంటే ఒక కామన్ విషయం ಇದೆ, ಆಡಮ್ ಆ್ಯಂಡ್ ಇವಕ್ಕೆ ಆ್ಯಪಿಲ್ ಬೇಕು, ಓಕೆನಾ. ಆ್ಯಂಡ್ ನ್ಯೂಟನ್ಗೆ ಆ್ಯಪಿಲ್ ಬೇಕು, ನಮ್ಮ ಉಪ್ಪಿ ಸಾರಿಗೆ ಆ್ಯಪಿಲ್ ಬೇಕು. ದ ಮೋಸ್ಟ್ ಥಿಂಗ್ ఏంది అని అంటే ಬಾಳೆಕಾಯಿನ 50 CRಗೆ ಸೇಲ್ ಮಾಡಿದರು. ಆ ಬಾಳೆಕಾಯಿ ಇದರಲ್ಲಿ ಇದೆ, ಸಿನಿಮಾನಲ್ಲಿ ಇದೆ. ಸೊ ಮುಂದೆ ಕಾಲದಲ್ಲಿ ಅವ್ರು ಹೋಗಿ ಸಿನಿಮಾನ ಆ ಸೀನ್ನ ಕ್ರಿಯೇಟ್ ಮಾಡಿದ್ರ ಅಂತ ನಮ್ಗೆ ಗೊತ್ತಾಗಿ ನಮ್ಮ ಫೀಲಿಂಗ್ ಅದು. నుంచి సినిమా చూడడం కోసం వచ్చాను. తెలుగులో అంత ఎఫెక్టివ్గా ఉంటుందో లేదో అనుకొని వచ్చాను అనమాట, అర్థం అవుతుందో లేదో అని చెప్పేసి. బట్ ఇక్కడికి వచ్చాను, ఎఫెక్టివ్గా ఉంది, బట్ అర్థం కాలేదు. మళ్ళీ చూడాలి. సో మళ్ళీ చూడాలి అంటే ఈసారి బెంగళూరులో లేను కానీ హైదరాబాద్కి వెళ్ళి మళ్ళీ చూస్తాను మూవీని. కన్నడలో చూస్తాను, బట్ ఓవరాల్గా కన్నడ చూస్తాను. థ్యాంక్స్ టు పునీత్ రాజ్ కుమార్ అండ్ థ్యాంక్స్ టు యువర్ లవ్లీ రాజ్ కుమార్.